ಫಿಯರ್ ಹ್ಯಾಸ್ ಟೂ ಮೀನಿಂಗ್ಸ್. FEAR ಇಂಗ್ಲಿಷಲ್ಲಿ ಭಯ ಅನ್ನುವುದಕ್ಕೆ ಎರಡು ಅರ್ಥಗಳು ಇದ್ದಾವೆ. ಫಿಯರ್ ಅಂದರೆ ಮೊದಲನೆಯ ಅರ್ಥ ಫರ್ಗೆಟ್ ಎವ್ರಿಥಿಂಗ್ ಆ್ಯಂಡ್ ರನ್ ಅಂತ ಹೇಳುತ್ತದೆ. ಮೊದಲ ಅರ್ಥ ಎಲ್ಲವನ್ನು ಮರೆತು ಓಡಿ ಹೋಗು ಎಂದು ಹೇಳುತ್ತದೆ. ಈ ಒಂದು ಘಟನೆಯನ್ನು ನೋಡಿರಿ. ಒಂದು ಆನೆ, ಬಲಿಷ್ಠವಾದ ಆನೆ, ಇಬ್ಬರನ್ನು ನೋಡಿ ಅದು ಬೇಗನೆ ಅವರ ವಿರುದ್ಧವಾಗಿ ಬರುತ್ತದೆ. ಆದರೆ ಅವರು ಭಯಪಡೋದಿಲ್ಲ. ಅವರು ನಿಂತಿರುವುದು ಅವರು ಮಾರ್ಷಲ್ಸ್, ಅವ್ರಿಗೆ ಗೊತ್ತಿದೆ. ಅವರು ಧೈರ್ಯವಾಗಿ ನಿಂತಿದ್ದರಿಂದ ಅಷ್ಟು ದೊಡ್ಡ ಆನೆ ಕೂಡ ಅವರನ್ನು ಏನು ಮಾಡದೆ ಹಿಂತಿರುಗಿ ಹೋಗಿ ನಿಂತುಕೊಂಡಿತು. ನನ್ನ ಪ್ರಿಯ ದೇವಜನರೇ, ಭಯಪಡುವಾಗ ಭಯವು ನಮ್ಮನ್ನು ಇನ್ನೂ ಭಯಪಡಿಸುತ್ತದೆ. ಅದು ಯಾವುದೇ ಆಗಿರಲಿ ಧೈರ್ಯವಾಗಿ ಎದುರಿಸಬೇಕು. ಮೊದಲನೆಯದಾಗಿ ಫಿಯರ್ ಅಂತ ಹೇಳಿದರೆ, ಭಯ ಅಂತ ಹೇಳಿದರೆ ಫರ್ಗೆಟ್ ಎವ್ರಿಥಿಂಗ್ ಆ್ಯಂಡ್ ರನ್ ಅಂತ ಹೇಳುತ್ತದೆ. ಎಲ್ಲವನ್ನು ಮರೆತು ಓಡು ಅನ್ನುತ್ತದೆ. ಆದರೆ ಇನ್ನೊಂದು ಅರ್ಥ ಏನು ಗೊತ್ತಾ? ಫೇಸ್ ಎವ್ರಿಥಿಂಗ್ ಆ್ಯಂಡ್ ರೈಸ್ ಅಂತ ಹೇಳುತ್ತದೆ. ಎಲ್ಲವನ್ನು ಎದುರಿಸಿ ನಿಂತುಕೊಳ್ಳಿರಿ ಎಂದು ಹೇಳುತ್ತದೆ. ಇವತ್ತು ಎಲ್ಲ ಜನರಿಗೂ ಭಯ ಇದೆ, ನಮಗೂ ಕೂಡ ಭಯ ಇದೆ. ಕುಟುಂಬದ ಭಯ, ಕೆಲಸದ ಭಯ, ಹಣಕಾಸಿನ ಭಯ, ಭವಿಷ್ಯದ ಭಯ, ಮಕ್ಕಳ ಭಯ, ಪರಿಸ್ಥಿತಿಯ ಭಯ, ನಿಸರ್ಗದ ಭಯ, ವಾತಾವರಣದ ಭಯ, ಸರ್ಕಾರದ ಭಯ, ಎಲ್ಲ ವಿಧವಾದ ಭಯಗಳು ಇದ್ದೇ ಇದೆ. ಆದರೆ ದೇವಜನರೇ, ಒಂದು ಮಾತು ದೇವರ ವಾಕ್ಯ ಹೇಳುತ್ತದೆ. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 29-25ನೇ ವಾಕ್ಯದಲ್ಲಿ, ಮನುಷ್ಯನ ಭಯ ಉರುಲು, ಯೆಹೋವನ ಭರವಸ ಉದ್ಧಾರ ಎಂಬುದಾಗಿ. ಹೌದು, ಆನೆಯನ್ನು ಎದುರಿಸಿದ ಆ ಮಾರ್ಷಲ್ಗಳ ಮಾವುತರ ಥರ ಆ ಇಬ್ಬರು ಮಾವುತರು ಎದುರು ನಿಂತಿದ್ದರು. ಯಾಕೆಂದರೆ ಅವ್ರಿಗೆ ಗೊತ್ತು ಅದನ್ನು ಎದುರಿಸುವುದು ಹೇಗೆ ಎಂಬುದಾಗಿ. ಅನೇಕ ಜನರು ಆನೆಗಳನ್ನು ನೋಡಿ ಭಯಪಟ್ಟು ಓಡುತ್ತಾರೆ. ಆದರೆ ಮಾಹುತರಿಗೆ ಗೊತ್ತು ಅದನ್ನು ಎದುರಿಸುವುದು ಹೇಗೆ ಎಂಬುದಾಗಿ. ಲೋಕದ ಜನರಿಗೆ ಪರಿಸ್ಥಿತಿಗಳನ್ನು, ಸಮಸ್ಯೆಗಳನ್ನು, ಕಷ್ಟಗಳನ್ನು, ರೋಗಗಳನ್ನು ಎದುರಿಸುವುದು ಹೇಗೆ ಅಂತ ಗೊತ್ತಿಲ್ಲ. ಆದರೆ ಮಾಹುತರಂತ ನಮ್ಮಂಥವರು ಅಂದರೆ ದೇವರ ಮಕ್ಕಳು, ದೇವರ ವಾಕ್ಯವನ್ನು ಅರಿತಿರುವವರು, ಲೋಕದಲ್ಲಿ ಕಷ್ಟಗಳಿದೆ ಎಂದು ತಿಳಿದಿರುವವರು, ಅವುಗಳನ್ನು ಜಯಿಸುವುದಕ್ಕೆ ದೇವರು ಮಾರ್ಗ ಮಾಡುತ್ತಾರೆ ಎಂದು ತಿಳಿದಿರುವಂಥ ನಾವು ಅವುಗಳನ್ನು ಎದುರಿಸಬೇಕು. ಇವತ್ತಿನ ಭಯದ ಎರಡು ಅರ್ಥದಲ್ಲಿ ನಿಮ್ಮ ಭಯ ಎಂಥದ್ದು? ಫೇಸ್ ಎವ್ರಿಥಿಂಗ್ ಆ್ಯಂಡ್ ರೈಸ್ ಅಂತನ, ಇಲ್ಲವೇ ಫರ್ಗೆಟ್ ಎವ್ರಿಥಿಂಗ್ ಆ್ಯಂಡ್ ರನ್ ಅಂತನ? ಓಡ್ತೀರಾ, ನಿಲ್ತೀರಾ? ಯಾವುದನ್ನು ಎದುರಿಸ್ತೀರಾ, ಇಲ್ಲ ಅಂದರೆ ಭಯಪಡ್ತೀರಾ ಅಂತ ಕೇಳುವಾಗ, ದೇವರು ನಮಗೆ ಕೊಟ್ಟಿರುವ ಆತ್ಮ ಹೇಡಿತನದ ಆತ್ಮವಲ್ಲ. ಅದು ನಮಗೆ ಪ್ರೀತಿ, ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವ್ಯಾತನು ಬಲವನ್ನು ಕೊಟ್ಟಿದ್ದಾನೆ, ಪ್ರೀತಿಯನ್ನು ಕೊಟ್ಟಿದ್ದಾನೆ, ನಮಗೆ ಶಿಕ್ಷಣವನ್ನು ಕೊಟ್ಟಿದ್ದಾನೆ, ಅಂದರೆ ಕಲಿಸಿಕೊಟ್ಟಿದ್ದಾನೆ. ಯಾವುದಕ್ಕೂ ನೀನು ಓಡಬೇಡ. ದೇವರ ವಾಕ್ಯವು ಹೇಳುತ್ತದೆ, ನೀವು ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನೋ. ನಾವು ಫೇಸ್ ಮಾಡಿಲ್ಲ ಅಂದರೆ ನಮ್ಮ ಮೇಲೆ ಬರ್ತದೆ. ಅದೇ ನಾವು ಎದುರಿಸಿದರೆ ನಮಗೆ ಜಯ ಸಿಗ್ತದೆ. ನನ್ನ ಪ್ರಿಯ ಸಹೋದರಿ, ಸಹೋದರರೇ, ನೀವು ನಿಮ್ಮ ಜೀವಿತದಲ್ಲಿ ಮೊದಲನೆಯ ಥರ ಫರ್ಗೆಟ್ ಎವ್ರಿಥಿಂಗ್ ಆ್ಯಂಡ್ ರನ್ ಥರ ಇರಬಾರ್ದು. ಬದಲಾಗಿ ನೀವು, ನಾನು ಫೇಸ್ ಎವ್ರಿಥಿಂಗ್ ಆ್ಯಂಡ್ ರೈಸ್ ಅನ್ನುವ ರೀತಿಯಲ್ಲಿರಬೇಕು. ಅದೇ ಈ ಚಾನಲ್ ಮೂಲಕವಾಗಿ ನಾವು ಮಾಡ್ತಾ ಇರುವಂಥ ಕಾರ್ಯ. ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಕೇಳುವಾಗ ನಿಮ್ಮಲ್ಲಿ ಒಂದು ಧೈರ್ಯ ಬರುತ್ತದೆ, ನಿಮಗೊಂದು ದೇವರ ಕೃಪೆ ಬರುತ್ತದೆ, ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಬೀಳುವ ಸಮಯದಲ್ಲಿ, ಸೋತ ಸಮಯದಲ್ಲಿ, ನೊಂದ ಸಮಯದಲ್ಲಿ ಕರ್ತನು ನಮ್ಮನ್ನು ಬಿಡುವುದೇ ಇಲ್ಲ. ಸೈತಾನನಾಗಲಿ, ಲೋಕವಾಗಲಿ, ಶತ್ರುಗಳಾಗಲಿ, ರೋಗವಾಗಲಿ, ಸಮಸ್ಯೆಯಾಗಲಿ ಈ ಆನೆಯ ರೀತಿಯಲ್ಲಿ ನಮ್ಮ ವಿರೋಧವಾಗಿ ಬರುವಾಗ ನಾವು ಎದುರಿಸಿ ನಿಂತು ಜಯಿಸುವಂಥವರಾಗಿರಬೇಕು. ಕರ್ತನು ತಾನೇ ನಿಮಗೂ ಆ ರೀತಿಯಾದಂಥ ಬೆಟ್ಟದೋಪಾದಿಯಲ್ಲಿರುವ ಭಯಂಕರವಾದ ದೈತ್ಯಾಕಾರವಾದಂಥ ಪರಿಸ್ಥಿತಿಗಳನ್ನು ಎದುರಿಸಿ ಜಯಿಸುವುದಕ್ಕೆ ಆ ಪರಾತ್ಪರನಾದ ದೇವರು ತಾನೇ ನಿಮಗೆ ಸಹಾಯ ಮಾಡಲಿ. ಕರ್ತನೇ, ಈ ಜನರನ್ನು ಆಶೀರ್ವದಿಸು. ಗೊಲ್ಯಾಥನಂತ, ಬೆಟ್ಟದೋಪಾದಿಯಂಥ, ಎರಿಕೋ ಥರದ ಸಮಸ್ಯೆಗಳನ್ನು ಎದುರಿಸಿ ನಿಲ್ಲುವ ಶಕ್ತಿಯನ್ನು ನೀನಿವರಿಗೆ ಅನುಗ್ರಹಿಸಿಕೊಡಬೇಕೆಂಬುದಾಗಿ ಜಯ ಕೊಡುವಾತನು, ಬಿಡುಗಡೆ ಮಾಡುವಾತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್.